ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಮೆಸೇಜಸ್ ಯಾವ ಕುರಿತಾಗಿರುತ್ತೆ ಅಂದರೆ, ನಿಮ್ಮ ದೈವದಿಂದ, ನೀವು ನಂಬುವ ದೈವದಿಂದ ಏನು ಮೆಸೇಜಸ್ ನಿಮಗೆ ತಲುಪಬೇಕಾಗಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಕಾರ್ಡ್ಸ್ ಇಟ್ಟಿದ್ದೀನಿ. ಓಕೆ, ನಿಮಗೆ ಯಾವ ಒಂದು ಕಾರ್ಡ್ ಮನಸ್ಸಿಗೆ ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ವಾಟರ್ ಗಾರ್ಡಿಯನ್. ಓಕೆ, ವಾಟರ್ ಗಾರ್ಡಿಯನ್, ಪ್ರೊಟೆಕ್ಷನ್ ಗಾರ್ಡಿಯನ್. ನಿಮಗೆ ಯಾವ ಒಂದು ಕಾರ್ಡ್ ಹತ್ರ ಅನ್ಸುತ್ತೆ ಮನಸ್ಸಿಗೆ? ಲಾರ್ಡ್. ಓಕೆ, ಈ 3ರಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್, ಯಾವ ಒಂದು ಗಾರ್ಡಿಯನ್ ಏಂಜಲ್ ಮನಸ್ಸಿಗೆ ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗೆ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಫಸ್ಟ್ ಕಾರ್ಡ್ ರೀಡಿಂಗ್ನ ಮಾಡ್ತಿದ್ದೀನಿ. ಪ್ರೆಸೆಂಟ್ ನೀವು ಯಾವ ಮೆಸೇಜಸ್ನ ತಿಳ್ಕೊಬೇಕಿದೆ ನೀವು ನಂಬುವ ದೈವದಿಂದ, ಹಾಗೂ ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಏನು ತಿಳ್ಕೊಳ್ಳುವಂಥದ್ದಿದೆ, ಏನಾದರೂ ಇಂಪಾರ್ಟೆಂಟ್ ಮೆಸೇಜಸ್ ಇದೆಯಾ, ಇದು ನೀವು ಈ ಒಂದು ರೀಡಿಂಗ್ನಲ್ಲಿ ಪಡಿಬಹುದು. ಓಕೆ, ಸೊ ಈ ಒಂದು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನಾನೀಗ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಿಮಗೆ ಏನು ಮೆಸೇಜಸ್, ಇಂಪಾರ್ಟೆಂಟ್ ಮೆಸೇಜಸ್ ತಲುಪುವಂಥದ್ದಿದೆ ಅಂತ. ಇಂಟ್ರೆಸ್ಟಿಂಗ್, ಯು ಗಾಟ್ ಆಲ್ರೆಡಿ 2 ಕಾರ್ಡ್ಸ್. ಅದಾದ ನಂತರ ಓಕೆ, ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ರೀಡಿಂಗ್. ನಿಮ್ಮ ಕಾರ್ಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಜೆಂಟಲ್ ಗಾರ್ಡನರ್ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದ್ರೆ, ನೀವು ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಲೈಫ್ ನಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತುಂಬಾ ಹಾರ್ಶ್ ಆಗಿ ಜಡ್ಜ್ ಮಾಡ್ತಾ ಇದ್ದೀರಾ. ಈಗ ಪ್ರೆಸೆಂಟ್ ಅಲ್ಲಿ ಅದನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಕಹಿ ಘಟನೆ ನಡೀತಾ ಇದೆ ಅಂದ್ರೆ, ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂದ್ರೆ, ತೀರಾ ನೆಗೆಟಿವ್ ಆಗಿ ಹೀಗೆ ಇಷ್ಟೇ ನನ್ನ ಲೈಫ್, ಸೆಲ್ಫ್ ಡೌಟ್ ಹಾಗೂ ಇನ್ನೇನು ಆಗೋದಿಲ್ಲ ಒಳ್ಳೇದು, ಆ ತರ ನಿಮ್ಮ ಬಿಲೀಫ್ ಸಿಸ್ಟಮ್ ಬಗ್ಗೆನೇ ನೀವು ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಇದನ್ನ ಫಸ್ಟ್ ಸ್ಟಾಪ್ ಮಾಡಿ. ಜೆಂಟಲ್ ಗಾರ್ಡನರ್ ಅಂದ್ರೆ ಬಿ ಗುಡ್ ಟು ಯೋರ್ ಸೆಲ್ಫ್, ಬಿ ಕೈಂಡ್ ಟು ಯೋರ್ ಸೆಲ್ಫ್, ಬಿ ಸ್ವೀಟ್ ಟು ಯೋರ್ ಸೆಲ್ಫ್ ಅಂತ ಒಂದು ಮೆಸೇಜ್ ಬಂದಿದೆ. ಅದಾದ ನಂತರ ಕಮಿಂಗ್ ಟು ಲೈಫ್ ಬಂದಿರೋದ್ರಿಂದ, ಈಗ ನೀವ್ ಏನೇ ಒಂದು ಅನುಭವ ನಿಮ್ಮ ಲೈಫ್ ನಲ್ಲಿ ಆಗ್ತಾ ಇರಬಹುದು, ಆದ್ರೆ ನಿಮ್ಗೆ ಆ ಒಂದು ಪವರ್ ಬ್ಯಾಕ್ ಸಿಗತ್ತೆ. ನಿಮಗೆ ಒಂದು ಶಕ್ತಿ ಆ ದೈವದಿಂದ, ಆ ಒಂದು ಬ್ಲೆಸ್ಸಿಂಗ್ ಖಂಡಿತವಾಗ್ಲೂ ಇನ್ ಒಂದು ಅಪ್ಕಮಿಂಗ್ ವೀಕ್, ಸ್ಪೆಷಲಿ ಒಂದ್ 4 ವಾರ ನೀವು ಸ್ಟ್ರಾಂಗ್ ಆಗಿದ್ರೆ ಸರಿ ಹೋಗ್ಬೇಕು. ಈಗ ಪ್ರೆಸೆಂಟ್ ನಿಮ್ಗೆ ಈಗಿದೆ ರಾಕ್ ಬಾಟಮ್ ಅಂದ್ರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ನನ್ನ ಲೈಫ್ ಇಷ್ಟೇ, ಡೆಡ್ ಎಂಡ್ ಆಗ್ಬಿಟ್ಟಿದೆ ನನ್ನ ಲೈಫ್ ನಲ್ಲಿ ಇನ್ನೇನು ಒಳ್ಳೇದ್ ನಡೆಯೋದಿಲ್ಲ, ಈ ತರ ಯೋಚನೆ ನೀವು ಮಾಡ್ತಾ ಇದ್ದೀರಾ. ಆದ್ರೆ ಆಗತ್ತೆ, ನಾನು ಇದೀನಿ, ಚೇಂಜ್ ಮಾಡ್ತೀನಿ, ಸರೆಂಡರ್ ಆಗಿ ಕನೆಕ್ಟ್ ವಿತ್ ಯೋರ್ ಎಮೋಷನ್ಸ್ ಅಂತ ಕೂಡ ಬರ್ತಾ ಇದೆ ಇಲ್ಲಿ ಮೆಸೇಜ್ ಗಾರ್ಡಿಯನ್ ಏಂಜಲ್ ಇಂದ, ವಾಟರ್ ಗಾರ್ಡಿಯನ್ ಇಂದ. ನಿಮಗೆ ಬರುವಂತಹ ಮೆಸೇಜ್ ಏನಂದ್ರೆ, ನೀನು ನಿನ್ನ ಇಮೋಷನ್ಸ್ಗೆ ವ್ಯಾಲ್ಯೂ ಕೊಡು. ತೀರಾ ನೀನು ಲೈಕ್ ಗೋ ವಿತ್ ದ ಫ್ಲೋ, ಅಕ್ಸೆಪ್ಟ್ ಫ್ಯೂ ಥಿಂಗ್ಸ್. ಒಂದಷ್ಟು ವಿಷಯಗಳು ಏನ್ ನಡಿಬೇಕೋ ಅದನ್ನ ನೀನು ಕಂಪ್ಲೀಟ್ ಆಗಿ ನಿಲ್ಸಕ್ಕಾಗಲ್ಲ, ಅದ್ ನಡಿಲೇಬೇಕು, ಆ ವಿಷಯ ಆಗ್ಲೇಬೇಕು. ಆ ಘಟನೆಯಿಂದ ನೀನು ಏನೋ ಕಲಿಯೋದಿದೆ, ನೀನೇನೋ ಅರ್ಥ ಮಾಡ್ಕೊಳ್ಳುವಂಥದ್ದಿದೆ ಅಂತ ಮೆಸೇಜ್ ಬರ್ತಾ ಇದೆ. ನಿನ್ ಮನಸ್ಸಿಂದ ಏನಾದ್ರೂ ಒಂದು ಕೋರ್ಕೊಂಡ್ರೆ ಅದ್ ನಿನ್ ಲೈಫ್ ನಲ್ಲಿ ಆಗತ್ತೆ ಅಂತ ಕೂಡ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂದಿದೆ. ದ ಫೇರಿ ಆಫ್ ಮ್ಯಾನಿಫೆಸ್ಟೇಷನ್ ವಿಲ್ ಹೆಲ್ಪ್ ಯು ಟು ಯೂಸ್ ಯೋರ್ ವಿಶಸ್ ವೈಸ್ಲಿ. ಮ್ಯಾನಿಫೆಸ್ಟ್ ಯೋರ್ ಹಾರ್ಟ್ಸ್ ಡಿಸೈರ್. ನಿಮ್ ಮನಸ್ಸಿಂದ ಏನ್ ಬೇಕು ಅಂತ ಆಸೆ ಪಡ್ತೀರಾ, ವಿತ್ ಪ್ಯೂರ್ ಇಂಟೆನ್ಷನ್. ಓಕೆ, ಫಾರ್ ಹೈಯೆಸ್ಟ್ ಗುಡ್ ಆಫ್ ಆಲ್. ಸ್ವಾರ್ಥತೆಯಿಂದ ಏನನ್ನು ಕೋರ್ಕೊಳಕ್ ಹೋಗ್ಬೇಡ. ನಿನಗೂ ಒಳ್ಳೇದಾಗೋ ಹಾಗೆ ನಿಮ್ಮ ಸುತ್ತ ಇರೋರ್ಗೂ ಒಳ್ಳೇದಾಗೋ ಹಾಗೆ ಒಂದು ಸ್ವಾರ್ಥತೆನ ಬಿಟ್ಟು ಏನಾದ್ರೂ ಒಂದು ಮನಸ್ಸಿಂದ ಕೋರ್ಕೋ, ಅದಾಗತ್ತೆ ನಿನ್ ಲೈಫ್ ನಲ್ಲಿ ಅಂತ ಈ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಗೆ. ಒಂದು ಪ್ಯೂರ್ ಎನರ್ಜಿನ ಹಾಕು.
ಅಂತ ಕೂಡ ನಿಮ್ಗೆ ಮೆಸೇಜ್ ಬರ್ತಾ ಇದೆ. ಇನ್ನ 4 ವಾರದ ಒಳಗಡೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಏನ್ ಬೇಕು ಅದನ್ನ ನೀವು ಕೇಳ್ಕೋಬಹುದು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಬಗ್ಗೆ ಮಾತ್ರ ಅಲ್ಲ, ಲೈಕ್ ಇನ್ನೊಂದು ಬಿಯಾಂಡ್ ಲೆವೆಲ್ಗೆ ಹೋಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಸುತ್ತ ಇರೋರ್ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ತೋರಿಸುವಂಥದ್ದು, ಆ ತರ ಒಂದು ಎನರ್ಜಿನ ನೀವು ನಿಮ್ ಲೈಫಿಗೆ ಹಾಕ್ಬೇಕಾಗತ್ತೆ. ಲೈಟ್ ಬಂದಿದೆ. The fairy queen of light comes to shed love and light onto your current situation. ಈಗ ನಿಮ್ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಡಾರ್ಕ್ನೆಸ್ ಅಲ್ಲಿ ಇದ್ದೀರಾ, ರಾಕ್ ಬಾಟಮ್ ನಲ್ಲಿ ಇದ್ದೀರಾ. ಆದ್ರೆ ಈ ಒಂದು ಏಂಜಲ್ ಏನ್ ಮಾಡ್ತಾ ಇರೋದು ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಒಂದು ಲೈಟ್ ಪೆನಿಟ್ರೇಟ್ ಆಗೋ ಹಾಗೆ, ಡಾರ್ಕ್ನೆಸ್ ಇಂದ ನೀವು ಆಚೆ ಬರೋ ಹಾಗೆ ಅವರು ನಿಮ್ನ ಹೀಲ್ ಮಾಡ್ತಾ ಇದ್ದಾರೆ. ಸೊ ಏನೇ ನೀವು ಡಿಸೈಡ್ ಮಾಡಿರ್ಬೋದು, ಹೀಗೆ ಆ ತರ ನನ್ನ ಲೈಫ್ ಹೀಗೆ ಇಷ್ಟೇ, ಏನೇ ನೀವು ಯೋಚನೆ ಮಾಡ್ತಿರ್ಬೋದು, ಆದ್ರೆ ದಟ್ ಈಸ್ ನಾಟ್ ದಿ ಎಂಡ್. ಅದೊಂದು ಕನ್ಕ್ಲೂಷನ್ ಅಲ್ಲ ಅಂತ ಕೂಡ ಮೆಸೇಜ್ ಬಂದಿದೆ. ಪ್ಯಾಂಪರ್ ಬರ್ತಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ನೀವು, ಹಾಗೂ ಸ್ವಲ್ಪ ಟೈಮ್ ಕೊಡಿ. ಏನಾದ್ರೂ ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಗುವಂತ ವಿಷಯಗಳನ್ನ ಮಾಡಿ. ಟೇಕ್ ಅ ಗುಡ್ ಬಾತ್, ಅಂದ್ರೆ ಲೈಕ್ ವಾಟರ್, ಇಲ್ಲೂ ಕೂಡ ವಾಟರ್ ಇದೆ, ಅಲ್ಲೂ ಕೂಡ ವಾಟರ್ ಇದೆ. ವಾಟರ್ ರಿಚುವಲ್ಸ್ ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ. ವಾಟರ್ ರಿಚುವಲ್ಸ್ ಅಂದ್ರೆ ಏನು? ಆಗ್ಲೇ ಹೇಳ್ದಾಗೆ ಇಟ್ ಕ್ಯಾನ್ ಬಿ ಲೈಕ್ ಸಾಲ್ಟ್ ವಾಟರ್ ಬಾತ್ ಮಾಡ್ಕೊಳ್ಳಿ. 1 ಸ್ಪೂನ್ ಸಾಲ್ಟ್ ವಾಟರ್ನ ನೀವು 1 ಸ್ಪೂನ್ ಸಾಲ್ಟ್ನ ಒಂದು ಬಕೆಟ್ಗೆ ಹಾಕಿ ಕ್ಲೆನ್ಸ್ ಮಾಡ್ಕೊಳ್ಳಿ ಬಾಡಿನ. ಯಾಕಂದ್ರೆ ಒಂದು ನೆಗೆಟಿವಿಟಿ ಇದೆ, ಅದ್ ನೀವು ಗೆಟ್ ರಿಡ್ ಮಾಡ್ಕೋಬೇಕು. ಅದ್ ನೀವು ಮಾಡ್ಬೋದು. ಹಾಗೂ ವಾಟರ್ ಅಲ್ಲಿ ಇನ್ನೇನ್ ಕನೆಕ್ಟ್ ಆಗ್ಬೋದು, ಪ್ಲಾಂಟ್ಸ್ ವಾಟರ್ ಮಾಡೋದು. ಓಕೆ, ಪ್ಲಾಂಟ್ಸ್ ನೀರ್ ಹಾಕಿ, ಗಿಡಗಳೇನಿದೆ ನೀರ್ ಹಾಕಿ, ಪ್ರಾಣಿಗಳಿಗೆ ನೀರಿಡಿ. ಹೀಗೆ ನೀರಿನ ವಿಷಯದಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮನ್ನ ನೀವೇ ಕ್ಲೆನ್ಸ್ ಮಾಡ್ಕೋಬಹುದು. ಹಾಗೂ ನಿಮ್ಮ ಮನೆಯನ್ನ ಈಗ ನೀರಿಟ್ಕೊಂಡೆ ನಾವು ಮನೇನ ಕ್ಲೀನ್ ಮಾಡ್ತೀವಿ ಅಲ್ವಾ, ಹಾಗೆ ಸ್ವಲ್ಪ ಕ್ಲೆನ್ಸಿಂಗ್ ಮಾಡಿ ಮನೇನ. ಓಕೆ, ಅದಕ್ಕೂ ಕೂಡ ನಿಮ್ಮ ಮನೇನ್ ಕ್ಲೀನ್ ಮಾಡೋ 1 ಸ್ಪೂನ್ ಇದು ಸಾಲ್ಟ್ನ ಹಾಕಿ, ಕಲ್ಲುಪ್ಪನ್ನ ಹಾಕಿ ಮನೇನ ಒರೆಸಿ. ಅದು ಕೂಡ ಬ್ರಿಂಗ್ಸ್ ಪಾಸಿಟಿವ್ ಎನರ್ಜಿ. ಯಾಕಂದ್ರೆ ನೀವು ಡಾರ್ಕ್ನೆಸ್ ಅಲ್ಲಿ ಹೋಗಿದ್ದೀರಾ, ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ತಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಒಂದಷ್ಟು ರೆಮಿಡೀಸ್ ಏನ್ ಈ ಮೆಸೇಜ್ ಬಂದಿದೆ ಅದು ನಿಮ್ಗೆ ತಲುಪಿಸ್ತಾ ಇದ್ದೀನಿ ಅಷ್ಟೇ. ಗ್ರೋತ್ ಬರ್ತಾ ಇದೆ. ಗ್ರೋತ್ ಕಾರ್ಡ್ ಬಂದಿರೋದ್ರಿಂದ ಲೈಫ್ ನಲ್ಲಿ ನೀವ್ ಏನೇ ನೆಗೆಟಿವ್ ಆಗಿ ಈಗ ಈ ತರದ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿರ್ಬೋದು, ಆದ್ರೂ ಈ ಮರ ಬೆಳೆದಿದೆ. ಸೊ ಹಾಗೆ ನಿಮ್ ಲೈಫ್ ಕೂಡ ಒಂದು ಪ್ರೋಗ್ರೆಸ್ ನ ನೋಡುತ್ತೆ, ಕಾಣುತ್ತೆ. ನೀವು ಆ ಅನುಭವನ ನಿಮ್ಮ ಲೈಫ್ ನಲ್ಲಿ ನೀವು ನೋಡ್ತೀರಾ ಅಂತಾನೆ ಬರ್ತಾ ಇದೆ. ಓಕೆ, ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಮೆಸೇಜಸ್. ಐ ಹೋಪ್ ದಿಸ್ ಹೆಲ್ಪ್ ಯು. ಇದು ನಿಮ್ಗೆ ಸ್ಟ್ರೆಂತ್ ಕೊಟ್ಟು ಅಂತ ಭಾವಿಸ್ತೀನಿ. ಕಮೆಂಟ್ ಮಾಡಿ, ನಿಮ್ಗೇನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಇದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ನೀವೇನಾದ್ರೂ ಕೋರಿಕೆ ಇದೆ, ಡಿಸೈರ್ ಇದೆ, ಏನಾದ್ರೂ ನೀವು ಕೇಳ್ಕೋಬೇಕು ನಿಮ್ಮ ದೈವವನ್ನ ಅಂದ್ರೆ ನೀವು ಕಮೆಂಟ್ ನಲ್ಲಿ ಅದನ್ನ ಮಾಡಬಹುದು. ಓಕೆ, ಇದು ನಿಮ್ಗೆ ಮೆಸೇಜ್ ಆಗಿತ್ತು. ಈಗ ನಾನು ಪ್ರೊಟೆಕ್ಷನ್ ಗಾರ್ಡಿಯನ್ ನೆಕ್ಸ್ಟ್ ಕಾರ್ಡ್, ಈ ಒಂದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಪ್ರೊಟೆಕ್ಷನ್ ಗಾರ್ಡಿಯನ್, ನಿಮ್ಮ ಮೆಸೇಜಸ್ ದೈವದಿಂದ ಏನಿದೆ, ಲೈಕ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವೇನ್ ತಿಳ್ಕೊಳ್ಳುವಂಥದ್ದಿದೆ, ಹಾಗೂ ಏನಾದ್ರೂ ಬದಲಾವಣೆ ಆಗುತ್ತಾ, ಅಥವಾ ನಿಮಗೆ ಬೇಕಾಗಿರುವಂತ ವಿಷಯಗಳು ಏನಿದೆ ತಿಳ್ಕೊಳ್ಳುವಂಥದ್ದು ಅಂತ ನಿಮ್ಮ ಲೈಫ್ ಬಗ್ಗೆನೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಫೇರಿ ಮೆಸೇಜಸ್ ನ ಕೂಡ ನಾನು ತೆಗಿತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ, ನೀವೇನಾದ್ರು ಹೊಸದಾಗಿದ್ದೀರಾ ಈ ಚಾನೆಲ್ಗೆ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸಿ ವಾಟ್ ಎಲ್ಸ್ ಇಸ್ ದ ಮೆಸೇಜ್. ಹಿಯರ್ ಯು ಗೋ. ಸೊ ನಾನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಈ ಕಾರ್ಡ್ನ. ಫಸ್ಟ್ ಈ ಒಂದು ಮೆಸೇಜ್ ನಿಮ್ಗೆ ಹೇಳ್ಬಿಡ್ತೀನಿ. ಡ್ರಾಪ್ ಯೋರ್ ಶೀಲ್ಡ್ಸ್ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ನೀವು ವಿನಾಕಾರಣವಾಗಿ ನಿಮ್ಮ ಲೈಫ್ ನ ಒಂದು ಥ್ರೆಟ್ ರೀತಿಯಾಗಿ ನೋಡ್ತಾ ಇದ್ದೀರಾ. ಅಂದ್ರೆ ಏನೋ ಆಗೋಗುತ್ತೆ ಅನ್ನೋಂಥ ಗಾಬರಿ ಪಡುವಂಥದ್ದು, ಆಂಗ್ಸೈಟಿ ಮಾಡ್ಕೊಳ್ಳುವಂಥದ್ದು, ಹಾಗೂ ನನ್ನ ಲೈಫ್ ನಾಶ ಆಗ್ಬಿಡುತ್ತೇನೋ ಅಂತ ನೀವು ಓವರ್ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಮೇ ಬಿ ಜನರಿಂದ ದೂರ ಇರೋದು, ಜನರ ಜೊತೆ ಮಾತಾಡದೇ ಇರುವಂಥದ್ದು, ಏನಾದ್ರೂ ಆಗೋದ್ರೆ ಏನೋ ಮಾಡಕ್ ಹೋಗ್ತೀರಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೀವು ನಂಬುವಂತ ದೈವ ಏನ್ ಹೇಳ್ತಾ ಇದೆ, ಮೇ ಬಿ ಇಟ್ ಕ್ಯಾನ್ ಬಿ ಅ ದೇವಿ ಆಲ್ಸೋ, ನೀವು ನಂಬುವ ದೇವಿ ಕೂಡ ಆಗಿರ್ಬೋದು. ಅವ್ರು ಏನ್ ಹೇಳ್ತಾ ಇದ್ರೆ, ಡ್ರಾಪ್ ಯೋರ್ ಶೀಲ್ಡ್ಸ್. ನೀನ್ ತುಂಬಾನೇ ಏನೇ ಮಾಡಕ್ ಹೋದ್ರು ಕಹಿಯಾಗೆ ಯೋಚನೆ ಮಾಡ್ತಾ ಇದೀಯಾ, ಆತರ ಫಸ್ಟ್ ಬಿಡು, ಆತರ ಯೋಚನೆ ಮಾಡೋದು ಫಸ್ಟ್ ಬಿಡು ಅಂತ ಮೆಸೇಜ್ ಬಂದಿದೆ. ದಟ್ ಇಸ್ ಯೋರ್ ಫಸ್ಟ್ ಮೆಸೇಜ್, ಆಯ್ತಾ. ಇನ್ನ ನೆಕ್ಸ್ಟ್ ಮೆಸೇಜಸ್ ಏನಿದೆ, ಡ್ರೈ ಡೆಸರ್ಟ್ ಬರ್ತಾ ಇದೆ. ಸೊ ನೀವು ಹೋಪ್ ಕಳ್ಕೊಳ್ತಾ ಇದ್ದೀರಾ ಪ್ರೆಸೆಂಟ್ ನಲ್ಲಿ. ಇನ್ನೇನು ಒಳ್ಳೇದಾಗೋದಿಲ್ಲ, ನನ್ನ ಲೈಫ್ ಇಷ್ಟೇ, ನರ್ಕಾನೇ ಅನುಭವಿಸ್ತೀನಿ ನಾನು, ನನ್ಗೆ ಒಳ್ಳೇದ್ ಬಯಸೋರಿಲ್ಲ,
ನನ್ಗೆ ಎಲ್ಲ ಕೆಟ್ಟದೇ ಮಾಡ್ತಾರೆ, ನಾನು ಒಬ್ನೇ ಏಕಾಂಗಿ ಲೈಫ್ ಇದು, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಡ್ರೈ ಡೆಸರ್ಟ್ ಫೀಲ್ ಬರ್ತಾ ಇದೆ ನಿಮ್ಗೆ. ಮ್ಯಾಜಿಕಲ್ ಮ್ಯಾಪ್ ಶಿಫ್ಟರ್ ಬಂದಿರೋದ್ರಿಂದ ಅಫ್ಕೋರ್ಸ್ ಇದು ಬ್ಯೂಟಿಫುಲ್ ಅಂಡ್ ಬ್ಲೆಸ್ಸಿಂಗ್ ಕಾರ್ಡ್ ಅಂತಾನು ಹೇಳ್ತೀವಿ. ಯಾಕೆಂದ್ರೆ ನೀವ್ ಇವಾಗ ಯಾವ ರೀತಿಯಾಗಿ ಒಂದು ಕೆಟ್ಟ ಅನುಭವದಲ್ಲಿದ್ದೀರಾ, ಅದು ಮ್ಯಾಜಿಕಲ್ ಆಗಿ ನಾನೇನ್ ನೋಡ್ತಾ ಇದೀನಿ ಅಂದ್ರೆ ಇನ್ನೊಂದು ವಾರದಲ್ಲಿ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಆಯ್ತಾ, ನಿಮ್ಮ ಟೈಮ್ ಇನ್ನೊಂದು ವಾರದಲ್ಲೇ ಚೇಂಜ್ ಆಗುತ್ತೆ ಇಂಟು ಅ ಪಾಸಿಟಿವ್ ಎನರ್ಜಿ. ಅರ್ಥ ಆಗ್ತಾ ಇದೆ ಅಲ್ಲ? ಇಂಟು ದಿ ಅನ್ನೋನ್ ಬರ್ತಾ ಇದೆ. ಸೊ ನಾನು ನಿಮ್ಗೆ ಫಸ್ಟ್ ಅದೇ ಮೆಸೇಜ್ ಹೇಳಿದ್ದು. ಏನೋ ಒಂದ್ ಮಾಡಕ್ ಹೋಗ್ತೀರಾ, ಏನೇನೋ ಆಗೋಗುತ್ತೆ. ನಾನು ಇವ್ರನ್ನ ನಂಬೋದಾ, ನಾನು ಈ ಕೆಲಸ ಮಾಡ್ಬೋದಾ, ಇದ್ ಮಾಡೋದ್ರಿಂದ ನನ್ಗೆ ಏನಾದ್ರು ಲಾಸ್ ಆಗುತ್ತೇನೋ, ನಂಗೆ ಲಾಭ ಬರೋದಿಲ್ವೇನೋ, ಈ ತರ ಎಲ್ಲ ನೀವು ಅದ್ರ ಬಗ್ಗೆ ಗಂಭೀರವಾಗಿ ಅನಾಲಿಸಿಸ್ ಮಾಡ್ದೇನೆ ಓವರ್ ಥಿಂಕ್ ಮಾಡ್ಕೊಂಡು ಅದನ್ನ ಮಾಡಕ್ಕೂ ಹೋಗ್ತಾ ಇಲ್ಲ ನೀವು. ಒಳ್ಳೆ ಆಪರ್ಚುನಿಟಿ ಬರ್ತಾ ಇದ್ರು ಅದನ್ನು ನೀವು ಮಿಸ್ಯೂಸ್ ಅಂದ್ರೆ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಆಯ್ತಾ? ಸೊ ಅದನ್ನ ಫಸ್ಟ್ ಬಿಡ್ಬೇಕು ಅಂತ ಮೆಸೇಜ್ ಬಂದಿದೆ. ಮೂಮೆಂಟ್ ಬಂದಿರೋದ್ರಿಂದ ನೀವು ಮುಂದೆ ಹೋಗ್ಲೇಬೇಕು. ನೀವ್ ಎಷ್ಟು ಭಯ ಪಟ್ಕೊಂಡು ಇಲ್ಲ ನಾನ್ ಮಾಡಲ್ಲ ಅಂತ ಹಾಗೆ ಕೂತಿರ್ತೀರಾ, ನಿಮ್ಗೆ ಅದು ಯಾವುದೇ ರೀತಿಯಾದ ರಿಸಲ್ಟ್ ಕೊಡಲ್ಲ, ನಿಮ್ ಲೈಫ್ ಸ್ಟಕ್ ಆಗೋಗುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ತುಂಬಾ ಯೋಚನೆ ಮಾಡದೆ ಏನಾದ್ರೂ ಮಾಡ್ಬೇಕು ಅನ್ನೋದು ಮನ್ಸಲ್ಲಿದೆ, ಅಥವಾ ಏನಾದ್ರೂ ಒಂದು ಆಪರ್ಚುನಿಟಿ ಇದೆ, ಅಥವಾ ಏನೋ ಮಾಡ್ಬೇಕು ಅಂತ ನಿಮಗ್ ಆಫರ್ ಬಂದಿದೆ, ಅಥವಾ ಯಾರಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ, ಆತರ ನಿಮ್ ಲೈಫ್ ಕಂಡೀಷನ್ ಅಲ್ಲಿ ಏನಿದೆ, ನೀವು ಆಕ್ಷನ್ ತಗೋಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಅಂದ್ರೆ ನೀವು ಅದಕ್ಕೆ ಏನಾದ್ರೂ ಒಂದು ಪ್ರಯತ್ನನ ನಿಮ್ ಕಡೆಯಿಂದ ಹಾಕ್ಲೇಬೇಕು ಅಂತ ಮೆಸೇಜ್ ಬರ್ತಾ ಇದೆ. ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ದೈವದಿಂದ ಬರ್ತಿರುವಂತ ಮೆಸೇಜ್ ಅದು. ಮಾಡರೇಷನ್ ಕಾರ್ಡ್ ಬರ್ತಾ ಇದೆ, ಇದು ಏಂಜಲ್ ಮೆಸೇಜಸ್. ಇದರ ಅರ್ಥ ಏನು ಅಂದ್ರೆ, ಇಸ್ ದೇರ್ ಸಮಥಿಂಗ್ ಯು ಶುಡಂಟ್ ಬಿ ಈಟಿಂಗ್, ಟ್ರೈ ಟು ಈಟ್ ಮೈಂಡ್ಫುಲಿ ಅಂಡ್ ಹೆಲ್ದಿ, ಆಲ್ದೋ ದ ಫೇರೀಸ್ ಸೇ ದಟ್ ಅ ಲಿಟಲ್ ಬಿಟ್ ಆಫ್ ವಾಟ್ ಯು ಫ್ಯಾನ್ಸಿ ಇಸ್ ಫೈನ್. ಸೊ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿನ ವಹಿಸಿ. ನೀವು ಜಂಕ್ ಫುಡ್ ನ ಸೇವನೆ ಮಾಡ್ತಿರ್ಬಹುದು, ಅಥವಾ ನೀವು ನಿಮ್ಮ ಹೆಲ್ತ್ಗೆ ಒಳ್ಳೇದಾಗಿರುವಂತ ಆಹಾರ ಪದ್ಧತಿಯನ್ನ ಫಾಲೋ ಮಾಡದೇ ಇರಬಹುದು. ಇದರಿಂದ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಒಂದು ಎಚ್ಚರಿಕೆ ಕಾರ್ಡ್ ಬಂದಿದೆ. ಸೊ ನೀನ್ ಏನ್ ತಿಂತಾ ಇದೀಯ ಅದ್ರ ಬಗ್ಗೆ ಅರಿವಿರ್ಲಿ, ಅದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ. ಯಾಕೆಂದ್ರೆ ಅದ್ ನಿನ್ನನ್ನ ನಾಶ ಮಾಡಬಹುದು, ನಿನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ಬಹುದು. ಹುಷಾರಾಗಿರುವಂತ ನಿಮ್ಗೆ ಮೆಸೇಜ್ ಬಂದಿದೆ. ಬಿಕಾಸ್ ಮೇ ಬಿ ನೀವು ಆತರ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿರ್ಬಹುದು ಅನ್ಸುತ್ತೆ. ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ಇದು ಯೂಶಲಿ ಈ ತರ ಬೇಬಿ ಇರುವಂತಹ ಕಾರ್ಡ್ಸ್ ಬರೋದು ರೇರ್. ಆದ್ರೆ ನೀವು ಸೆಲೆಕ್ಟ್ ಮಾಡಿದೀರಾ ನ್ಯೂ ಬಿಗಿನಿಂಗ್ಸ್ ಅಂದಾಗ ಏನಾಗುತ್ತೆ, ಇವಾಗ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ಇವಾಗ ಪ್ರೆಗ್ನೆನ್ಸಿ ಬಗ್ಗೆ ಏನಾದ್ರೂ ಇದೆಯಾ, ಅಥವಾ ನೀವೇನಾದ್ರು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅಫ್ಕೋರ್ಸ್ ಐ ಕ್ಲೇಮ್ ಇಟ್ ಅಂತ ಮೆಸೇಜ್ ಮಾಡ್ಬಿಡಿ, ಕಮೆಂಟ್ ಅಲ್ಲಿ ಅದನ್ನ ಹಾಕಿ. ಯಾಕಂದ್ರೆ ಮಗು ವಿಷಯವಾಗಿ ಗುಡ್ ನ್ಯೂಸ್ ಇದೆ. ನೀವು ಅದಕ್ಕೆ ಏನಾದ್ರೂ ಎದುರು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಳ್ಳೆಯ ದೈವದ ಬ್ಲೆಸ್ಸಿಂಗ್ ಇರುವಂತಹ ಒಂದು ಮಗುನೇ ನಿಮ್ಮ ಲೈಫಿಗೆ ಬರುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಹಾಗೂ ಈಗ ಈ ತರ ಒಂದು ಮಗುವಿನ ಪಿಕ್ಚರ್ ಇದ್ರೂ ಕೂಡ ಇದ್ರ ಅರ್ಥ ಏನಂದ್ರೆ, ಹೊಸದಾಗಿರುವಂತದ್ದೇನೋ ನಿಮ್ ಲೈಫಲ್ಲಿ ನಡೆಯುತ್ತೆ. ಅಂದ್ರೆ ಹೊಸದಾದ ವಿಷಯಗಳು, ಮೇ ಬಿ ಮದುವೆಯ ಗುಡ್ ನ್ಯೂಸ್ ಇರಬಹುದು, ಅಥವಾ ಎಂಗೇಜ್ಮೆಂಟ್ ಗುಡ್ ನ್ಯೂಸ್ ಇರಬಹುದು, ಅಥವಾ ಬಿಸ್ನೆಸ್ ವಿಷಯವಾಗಿ ಏನಾದ್ರೂ ಹೊಸದಾಗಿ ಶುರು ಮಾಡೋದು. ಒಟ್ನಲ್ಲಿ ಹೊಸದಾದ ಬದಲಾವಣೆ, ಒಳ್ಳೇದಾಗುವಂತಹ ಸುದ್ದಿ, ಒಳ್ಳೆಯ ವಿಷಯ, ಗುಡ್ ನ್ಯೂಸ್ ಟೈಮ್ ಅಂತ ಹೇಳ್ತೀವಿ. ಇದು ಒಂದು ತಿಂಗಳೊಳಗಡೆ ನಿಮ್ ಲೈಫ್ ನಲ್ಲಿ ಇದು ಬರುತ್ತೆ. ದಿಸ್ ಫೇರಿ ಮದರ್ ಹೆರಲ್ಸ್ ದ ಜಾಯಸ್ ನ್ಯೂಸ್, ಒಳ್ಳೆಯ ನ್ಯೂಸ್ ನಾನು ಆಗ್ಲೇ ಹೇಳಿದಾಗೆ ಬರುತ್ತೆ. ಆರ್ ದ ಬರ್ತ್ ಆಫ್ ಅ ಚೆರಿಶ್ಡ್ ಐಡಿಯಾ. ನೀವೇನಾದ್ರೂ ಐಡಿಯಾ ಇಟ್ಕೊಂಡಿದ್ರೆ, ಇದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರ ಅಂದ್ರೆ ಕಾಲ ಕೂಡ ಬಂದಿದೆ, ಅದಾಗುತ್ತೆ ಅಂತ. ಪ್ರೊಟೆಕ್ಟ್ ಅಂಡ್ ನರ್ಚರ್ ಯುವರ್ ಐಡಿಯಾಸ್ ಅಂತ ಬರ್ತಾ ಇದೆ. ಆಸ್ ಯು ವುಡ್ ಅ ಬೇಬಿ ವಿಷಯವಾಗೂ ಗುಡ್ ನ್ಯೂಸ್ ಇದೆ. ಮತ್ತೆ ಏನಾದ್ರೂ ಐಡಿಯಾಸ್ ಪ್ಲಾನ್ಸ್ ಇದೆ ಅಂದ್ರೆ ಈಗ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಇದೆ ಅಂತ ಬರ್ತಾ ಇದೆ. ಓಕೆ, ಬ್ಯೂಟಿ ಬರ್ತಾ ಇದೆ. ಇದೇನ್ ಮೆಸೇಜ್ ಅಂತ ನೋಡೋಣ. ಟುಡೇ ಯು ಆರ್ ಅ ಕ್ಯೂರೇಟರ್ ಆಫ್ ಬ್ಯೂಟಿ, ಯು ಆರ್ ಬ್ಲೆಸ್ಡ್ ವಿತ್ ಮೊಮೆಂಟ್ಸ್ ದಟ್ ಲೆಡ್ ಯು ನೋ ಬಿಯಾಂಡ್ ದ ಶಾಡೋ ಆಫ್ ಅ ಡೌಟ್ ದಟ್ ಆಲ್ ಈಸ್ ವೆಲ್ ಇನ್ ದ ವರ್ಲ್ಡ್. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಲೈಫ್ ನ ಪಾಸಿಟಿವ್ ಆಗಿ ನೋಡಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಏನಾದ್ರೂ ಮಾಡಕ್ ಹೋಗ್ತಿದ್ದೀರಾ, ಏನೋ ಆಗೋಗುತ್ತೆ ಅನ್ನುವಂತ ಒಂದು ಆತಂಕದ ಎನರ್ಜಿನ ಆ ವಿಷಯಕ್ಕೆ ಹಾಕ್ತಾ ಇದ್ದೀರಾ. ಇವಾಗ ನಾವ್ ಏನೋ ಮಾಡಕ್ ಹೋಗ್ತೀವಿ, ಇದ್ರಲ್ಲಿ ನಾನು ಸೋತ್ ಬಿಟ್ರೆ ನಿಜವಾಗ್ಲೂ ಸೋತ್ ಬಿಡ್ತೀರಾ. ಅಂದ್ರೆ ನಿಮ್ಗೆ ಸಕ್ಸಸ್ ಆಗುವಂತ ಒಂದು ಕ್ಷಣ ಬಂದಿದ್ರು ಕೂಡ ನಿಮ್ಮ ಭಯದಿಂದ, ಆತಂಕದಿಂದ, ನೆಗೆಟಿವ್ ಎನರ್ಜಿಯಿಂದ ನಿಮ್ಗೆ ಸಿಗುವಂತ ಬ್ಲೆಸ್ಸಿಂಗ್ನು ಕೂಡ ನೀವು ಕಳ್ಕೊಳ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಸೊ ಪಾಸಿಟಿವ್ ಆಗಿ ಏನೇ ಇರ್ಲಿ, ಆ ದಿನಾನ ನೋಡಿ, ಆ ಜನರನ್ನ ನೋಡಿ, ನಿಮ್ಮನ್ನ ನೀವ್ ನೋಡಿ. ಹಾಗೆ ಒಂದ್ ಮೆಸೇಜ್ ನಿಮ್ಗೆ ಬ್ಯೂಟಿ, ಸಿ ಬ್ಯೂಟಿ ಇನ್ ಲೈಫ್ ಅಂತ. ಓಕೆ,
ಅಬಂಡೆನ್ಸ್ ಬರ್ತಾ ಇದೆ. ಡಾಲರ್ ಕಾರ್ಡ್ ಬಂದಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಕ್ಲೇಮ್ ಮನಿ, ಮನಿ ವಿಲ್ ಫ್ಲೋ ಇನ್ ಮೈ ಲೈಫ್ ಅಂತ ಈ ಕೂಡಲೇ ಕಮೆಂಟ್ ಅಂಡ್ ಐ ಕ್ಲೇಮ್ ಇಟ್ ಅಂತ ಹೇಳಿ. ಬಿಕಾಸ್ ನೀವು ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ 3 ತಿಂಗಳ ಒಳಗಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬರ್ಡನ್ ಏನಾದ್ರೂ ಇದೆ ಅಂದ್ರೆ, ಪ್ರಾಬ್ಲಮ್ಸ್ ಏನಾದ್ರೂ ಇದೆ ಅಂದ್ರೆ, ಆ ವಿಷಯವಾಗಿ ನೀವು ಲಾಸ್ ಅನುಭವಿಸ್ತಿದ್ದೀರಾ ಅಂದ್ರೆ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದೆ ಅಂದ್ರೆ 3 ತಿಂಗಳ ಒಳಗಡೆ ಚೇತರಿಕೆ ಆಗುತ್ತೆ. ಅಥವಾ ನೀವು ಹಣಕಾಸಿನ ವಿಷಯವಾಗಿ ಏನಾದ್ರೂ ಕಷ್ಟದಲ್ಲಿದ್ದೀರಾ ಅಂದ್ರೆ ಅದು ಕೂಡ ಪರಿಹಾರ ಆಗುತ್ತೆ. ಒಟ್ನಲ್ಲಿ ಪ್ರಾಫಿಟ್ ವಿತಿನ್ 3 ಮಂತ್ಸ್ ಆಗುತ್ತೆ ಅಂತ ಬರ್ತಾ ಇದೆ. ಗುಡ್ ಲಕ್. ಇದು ಯೂಶಲಿ ಬರಲ್ಲ, ಈ ತರ ಕಾರ್ಡ್ ಬಂದಿದೆ ನಿಮ್ಗೆ. ಆಲ್ ದಿ ವೆರಿ ಬೆಸ್ಟ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಲಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಾರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಈಗ ನಾನು ಮಾಡ್ತಾ ಇದ್ದೀನಿ. ನೋಡೋಣ ನಿಮಗೆ ಯಾವ ರೀತಿಯಾದ ಮೆಸೇಜಸ್ ಬರುತ್ತೆ ದೈವದಿಂದ, ಅಂಡ್ ವಿ ವಿಲ್ ಸಿ ಹೌ ಇಟ್ ಲುಕ್ಸ್ ಲೈಕ್ ಫಾರ್ ಯು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್, ಈ ವಿಷಯನೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ 10 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗಬೇಕು ಅನ್ನುವಂಥ ಒಂದು ಗೋಲ್ನ ಸೆಟ್ ಮಾಡಿದ್ರಿಂದ ನಾನು ಅದನ್ನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ದಟ್ ಈಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಓಕೆ, ಸೊ ಮೆಸೇಜಸ್ ನೋಡೋಣ ನಿಮ್ಗೆ ಏನು ಬರ್ತಾ ಇದೆ ಅಂತ. ಡೀಟೇಲ್ಸ್ ಅಂತ ಬರ್ತಾ ಇದೆ. ಓಕೆ, ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಅಂತ ಬರ್ತಾ ಇದೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು. ಫಸ್ಟ್ ಲೆಟ್ ಮಿ ಚೆಕ್ ಏನ್ ಎನರ್ಜಿ ಇದೆ, ಏನ್ ವಿಷಯ ಇದೆ. ಓಕೆ, ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಕಾರ್ಡ್ ನಲ್ಲಿ ಏನಿದೆ ಮೆಸೇಜ್ ಅಂತ ಫಸ್ಟ್ ನೀವು ತಿಳ್ಕೋಬೇಕು. ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಬರ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೀವು ನಿಮ್ಮ ಲೈಫ್ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ಆಯ್ತಾ? ಸೊ ಅದಕ್ಕೆ ನಿಮ್ಗೊಂದು ಏನ್ ಹೇಳ್ತಾರೆ, ರಿಮೈಂಡರ್ ಅಂತ ಹೇಳ್ತೀವಿ. ದೈವದಿಂದ ಬರ್ತಿರುವಂತ ರಿಮೈಂಡರ್ ಏನಂದ್ರೆ, ನಿನ್ನ ಲೈಫ್ನ ನೀನ್ ಕಂಟ್ರೋಲ್ ಮಾಡು, ನಿನ್ನ ಲೈಫ್ನ ಬೇರೆಯವ್ರ ಕಂಟ್ರೋಲ್ ಮಾಡಕ್ ಬಿಡ್ಬೇಡ. ಅಥಾರಿಟಿ ತಗೋ, ಹಾಗೂ ನೀನ್ ಆ ಒಂದು ಬ್ಯಾಲೆನ್ಸ್ ನ ನಿನ್ ಲೈಫ್ ನಲ್ಲಿ ನೀನ್ ಪಡಿಬೇಕು. ಯಾರೋ ಏನೋ ಹೇಳಿದ್ರು ಅಂತ ಮಾಡೋದಲ್ಲ. ಇದ್ ಮಾಡು ಅಂತ ಯಾರಾದ್ರೂ ಪ್ರೆಷರ್ ಮಾಡ್ತಾ ಇದ್ದಾರೆ ಅಂದ್ರೆ ನೀನ್ ಮಾಡಕ್ ಹೋಗ್ಬೇಡ. ನಾನೊಂದು ಇನ್ಫ್ಲೂಯೆನ್ಸ್ ಅಂತೂ ಖಂಡಿತವಾಗ್ಲೂ ಪ್ರೆಸೆಂಟ್ ನಿಮ್ಮ ಲೈಫ್ ನಲ್ಲಿ ನೋಡ್ತಾ ಇದ್ದೀನಿ. ಬೇರೆಯವ್ರು ಏನೋ ಹೇಳ್ತಾ ಇರೋದ್ರಿಂದ ಅದ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಮಾಡಕ್ ಹೋಗ್ತಾ ಇದ್ದೀರಾ. ಆ ತರದ್ ಒಂದು ಎನರ್ಜಿ ಬರ್ತಾ ಇದೆ. ಮತ್ತೆ ಡೀಟೇಲ್ಸ್ ಕಾರ್ಡ್ ಬರ್ತಾ ಇದೆ. ಡೀಟೇಲ್ಸ್ ಅಂದ್ರೆ, ಈಗ ನೀವೇನಾದ್ರೂ ಒಂದು ವಿಷಯವಾಗಿ ಮುಂದೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅದು ಪರಿಪೂರ್ಣವಾಗಿ ಇನ್ನ ಗೊತ್ತಾಗಿಲ್ಲ. ನೀವು ಇನ್ನ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಒಬ್ಸರ್ವ್ ಮಾಡ್ಬೇಕಾಗತ್ತೆ. ಈಗ ಇನ್ನೊಂದು 5 ವಾರದ ಒಳಗಡೆ ನೀವೇನಾದ್ರೂ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂದ್ರೆ, ಅದನ್ನ ಹಾಕಕ್ ಮುಂಚೆ ಈಗ ಏನಾದ್ರೂ ಲೆಟ್ಸ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಪೇಪರ್ಸ್ ಇದೆ, ಒಂದು ಕಾಂಟ್ರಾಕ್ಟ್ ತರ ಕಾರ್ಡ್ಸ್, ಐ ಮೀನ್ ಪೇಪರ್ಸ್, ಕಾಂಟ್ರಾಕ್ಟ್ ಆ ತರ ಏನೋ ನೋಡ್ತಾ ಇರೋದ್ರಿಂದ, ನೀವೇನಾದ್ರೂ ಒಂದು ಭೂಮಿ ಖರೀದಿ ಮಾಡ್ಬೇಕು ಅಂತ ಇದ್ದೀರಾ, ಮನೆ ಖರೀದಿ ಮಾಡ್ಬೇಕು ಅಂತ, ಯೂಶಲಿ ಅದಕ್ಕೆ ಪೇಪರ್ಸ್ ಅಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತಲ್ವಾ. ಆ ಡಾಕ್ಯುಮೆಂಟೇಶನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ನೀವೇನಾದ್ರೂ ಮಾಡೋದ್ರಲ್ಲಿ, ಯಾವ್ದೋ ಒಂದು ಕೆಲಸ ಮಾಡೋದ್ರಲ್ಲಿ ಡಾಕ್ಯುಮೆಂಟೇಶನ್ ಇದೆ ಅಂದ್ರೆ, ಆ ವಿಷಯವನ್ನ ನೀವು ಫಸ್ಟ್ ಸರಿಯಾಗಿ ಓದ್ಬೇಕು. ಬ್ಲೈಂಡ್ ಆಗಿ ಏನೋ ಬಿಲೀವ್ ಮಾಡಿ ಸೈನ್ ಹಾಕಕ್ ಹೋಗ್ಬೇಡಿ. ಈ ತರ ಏನೋ ನಿಮ್ಗೆ ಮೆಸೇಜ್ ಬಂದಿದೆ, ಆಯ್ತಾ? ಸೊ ಆ ವಿಷಯದಲ್ಲಿ ನೀವು ಮೋಸ ಹೋಗಬಹುದು ಅಂತ ಬರ್ತಾ ಇದೆ. ಹೋಗ್ತೀರಾ ಅಂತ ಬರ್ತಾ ಇಲ್ಲ, ಹೋಗಬಹುದು. ಸೊ ಅದನ್ನ ಮಾಡಕ್ ಮುಂಚೆ ಯೋಚನೆ ಮಾಡಿ ಅಂತ ಬರ್ತಾ ಇದೆ. ಮತ್ತೆ ಫ್ಲೈಯಿಂಗ್ ಕಾರ್ಡ್ ಬರ್ತಿರೋದ್ರಿಂದ ಕೆಲವರು ಫಾರಿನ್ ಕಂಟ್ರಿಗೆ ಹೋಗೋ ಚಾನ್ಸಸ್ ಇದೆ, ಹಾಗೂ ಬೇರೆ ದೇಶದಲ್ಲಿ ಕೆಲಸ ಸಿಗೋದು, ಒಟ್ನಲ್ಲಿ ಬೇರೆ ಕಂಟ್ರಿಗೆ ಮೂವ್ ಆಗೋದು, ಫ್ಯಾಮಿಲಿ ಸಮೇತ ಮೂವ್ ಆಗೋದು, ಅಥವಾ ನೀವೊಬ್ರೆ ಕರಿಯರ್ ಅಂದ್ರೆ ಕೆಲ್ಸದ ವಿಷಯವಾಗಿ ಮೂವ್ ಆಗೋದು, ಆ ತರ ಇನ್ನೊಂದ್ 2-3 ತಿಂಗಳಲ್ಲಿ ಒಂದು ನ್ಯೂಸ್ ಇದೆ. ನೀವೇನಾದ್ರೂ ಅದಕ್ಕೆ ಎದುರು ನೋಡ್ತಾ ಇದ್ದೀರಾ ಅಂದ್ರೆ ಆ ವಿಷಯವಾಗಿ ಗುಡ್ ನ್ಯೂಸ್ ಇದೆ. ಒಟ್ನಲ್ಲಿ ನಿಮ್ಮ ಜಾಗದಿಂದ ಬೇರೆ ಜಾಗಕ್ಕೆ ಹೋಗುವ ಒಂದು ಅವಕಾಶ ನಿಮ್ ಲೈಫಲ್ಲಿ ಬರುತ್ತೆ. ಓಕೆ, ಸ್ಟಾರ್ಮ್ ಫೀಲ್ಡ್ಸ್ ಬರ್ತಿರೋದ್ರಿಂದ ನಾನು ಆಗ್ಲೇ ಹೇಳದಾಗಿ ಇನ್ನೊಂದು 5-6 ವಾರದಲ್ಲಿ ನೀವೇನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ದಂಗೆ ನೀವೊಂದು ಪ್ರಾಬ್ಲಮ್ಗೆ ಸಿಕ್ಕಾಕೋಬಹುದು. ಓಕೆ, ಯಾರೋ ನಿಮ್ಗೆ ಮೋಸ ಮಾಡಕ್ ಟ್ರೈ ಮಾಡಬಹುದು, ಅಥವಾ ನಿಮ್ಗೆ ಸುಳ್ಳು ಹೇಳಬಹುದು, ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಗೆ ಯಾವ್ದೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕಿಸ್ಬಹುದು. ಸೊ ಈ ತರ ಮೆಸೇಜ್ ಬಂದಾಗ, ನೀವು ಸ್ಟಾರ್ಮ್ ಫೀಲ್ಡ್ಸ್ ಅಂತ ಬರ್ತಾ ಇದೆ, ಸ್ಟಾರ್ಮ್ ವಾರ್ನಿಂಗ್ ಅಂತ ಬಂದಾಗ, ಎಸ್ ಯು ಮೇ ಗೆಟ್ ಇನ್ ಟು ಅ ಪ್ರಾಬ್ಲಮ್. ಓಕೆ, ಸೊ ನೀವು ಮೊದಲೇ ಪ್ರಿಕಾಷನ್ ತಗೊಂಡ್ಬಿಟ್ರೆ ಇದನ್ನ ಅವಾಯ್ಡ್ ಮಾಡಬಹುದು ಅಂತ ಮೆಸೇಜ್.
ಮೋಟಿವೇಶನ್ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ, ವೆನ್ ಸ್ಪ್ರಿಂಗ್ ಅಪ್ರೋಚಸ್ ದ ಫ್ಲವರ್ ಫೇರೀಸ್ ಅರ್ಜ್ ಯು ಟು ಸ್ಪ್ರಿಂಗ್ ಇನ್ ಟು ಆಕ್ಷನ್. ಇಫ್ ದೇರ್ ಸಮಥಿಂಗ್ ಯು ಹ್ಯಾವ್ ಬೀನ್ ಮೆರಿಲಿ ಥಿಂಕಿಂಗ್ ಅಬೌಟ್ ಡೂಯಿಂಗ್, ದೇ ಸೇ ಗೆಟ್ ಬಿಸಿ ಅಂಡ್ ಡೂ ಇಟ್. ಓಕೆ, ಸೊ ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂತಾ ಇದ್ದೀರಾ, ಇದ್ ಮಾಡಬೇಕು ಅಂತ ಆಸೆ ಕನಸುಗಳನ್ನ ಸುಮ್ಮನೆ ಇಟ್ಕೊಂಡಿದ್ದೀರಾ, ಅದಕ್ಕೆ ನೀನೇನು ಆಕ್ಷನ್ ತಗೊಳ್ತಾ ಇಲ್ಲ. ಮೋಟಿವೇಟ್ ಮಾಡ್ಕೊಂಡು ನಿನ್ನ ನೀನೇ ಮೋಟಿವೇಟ್ ಮಾಡ್ಕೊಂಡು ನಿನ್ನ ನೀನೇ ಪುಷ್ ಮಾಡಿ ಮುಂದೆ ಹೋಗು, ಆಗುತ್ತೆ ಆ ಕೆಲಸ. ಸುಮ್ಮನೆ ಕನಸು ಕಾಣೋದಲ್ಲ, ಅದಕ್ಕೆ ಆಕ್ಷನ್ ತಗೋಬೇಕು, ಅದಕ್ಕೆ ಏನಾದ್ರೂ ನೀವು ಎಫರ್ಟ್ಸ್ ಹಾಕ್ಬೇಕು ಅಂತ ಬರ್ತಾ ಇದೆ. ಯಾಕಂದ್ರೆ ಟೈಮ್ ನಿಮ್ದು ಚೆನ್ನಾಗೇ ಇದೆ. ಓಕೆ, 3 ತಿಂಗಳು ಟೈಮ್ ಚೆನ್ನಾಗಿದೆ. ಆದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಸ್ಪೆಷಲಿ ಪ್ಯಾಷನ್ ರಿಲೇಟೆಡ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ, ಈಗ ತುಂಬಾ ವರ್ಷದಿಂದ ಒಂದ್ ಕನ್ಸಿರುತ್ತೆ ಇದ್ ಮಾಡ್ಬೇಕು, ಈ ತರ ಇರ್ಬೇಕು, ಆದ್ರೆ ಅವ್ರು ಏನು ಮಾಡ್ತಾನೆ ಇರೋದಿಲ್ಲ, ಆಸೆನ ಅವ್ರು ಪೂರೈಸ್ಕೊಳ್ತಾ ಇರೋದಿಲ್ಲ. ಆದ್ರೆ ಅದನ್ನ ಮಾಡ್ಕೊಳ್ಳುವಂತ ಟೈಮ್ ಬಂದಿದೆ. ನೀವ್ ಅದಕ್ಕೆ ಇನ್ನೊಂದಷ್ಟು ಎನರ್ಜಿನ ಹಾಕಿದ್ರೆ ಅದ್ ನಿಮ್ ಲೈಫಲ್ಲಿ ಫುಲ್ಫಿಲ್ ಆಗುತ್ತೆ ಅಂತ ಬರ್ತಾ ಇದೆ. ಲೈಟ್ ಅಪ್ ಯುವರ್ ಲೈಫ್ ಬೈ ಹಾನರಿಂಗ್ ಯುವರ್ ಡೀಪೆಸ್ಟ್ ಡಿಸೈರ್ಸ್. ನಿಮ್ಮ ಲೈಫ್ ನಲ್ಲಿ ಏನು ಆಸೆ, ಡಿಸೈರ್ ಹಾಗೂ ಕನಸುಗಳು ಅಥವಾ ಹೀಗಿರ್ಬೇಕು ಆಗಿರ್ಬೇಕು ಅಂತ ಆಶಯ ಇದೆಯಲ್ಲ, ಅದಕ್ಕೆ ನೀನು ಫೈರ್ ಹಾಕು, ಅದಕ್ಕೆ ನೀನು ಒಂದು ಎನರ್ಜಿನ, ಅದಕ್ಕೆ ಎಫರ್ಟ್ಸ್ ಹಾಕು ಅಂತ ಬರ್ತಾ ಇದೆ. ರಿಚುವಲ್ಸ್ ಬರ್ತಾ ಇರೋದ್ರಿಂದ ನೀವು ದಿನನಿತ್ಯ ಏನ್ ಮಾಡ್ತಾ ಇದ್ದೀರಾ ರೊಟೀನ್, ಅದನ್ನ ಶ್ರದ್ಧೆಯಿಂದ ಫಾಲೋ ಮಾಡಬೇಕು. ಯಾಕಂದ್ರೆ ರೊಟೀನ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು. ಕೆಲವು ವಾರಗಳಲ್ಲಿ, ಮುಂಬರುವ ದಿನಗಳಲ್ಲಿ ನೀವು ತುಂಬಾ ಬ್ಯುಸಿ ಆಗಬಹುದು. ಹಾಗೂ ನೀವು ದಿನನಿತ್ಯ ಮಾಡುವಂತ ಕೆಲಸಗಳನ್ನ ನೀವು ನೆಗ್ಲೆಕ್ಟ್ ಮಾಡಬಹುದು. ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಅಥವಾ ಸರಿಯಾಗಿ ಮನೆ ವಿಷಯಗಳನ್ನ ನೋಡ್ಕೊಳ್ಳದೆ ಇರುವಂತದ್ದು, ಅದನ್ನೆಲ್ಲ ನೀವು ಮಾಡಬೇಕು. ಅದ್ ಮಾಡೋದ್ರಿಂದ ಸ್ವಲ್ಪ ನಿಮ್ಗೂ ರಿಲೀಫ್ ಸಿಗುತ್ತೆ. ಅಥವಾ ನೀವೇನಾದ್ರೂ ತುಂಬಾನೇ ಲೈಕ್ ಏನ್ ಹೇಳ್ತಾರೆ, ಓವರ್ ವರ್ಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಕೂಡ ನಿಮ್ಗೆ ಮೆಸೇಜ್ ಬರ್ತಾ ಇದೆ. ಆಯ್ತಾ, ಅಬಂಡೆನ್ಸ್ ಕಾರ್ಡ್ ನಿಮ್ಗೆ ಬಂದಿದೆ. ಈ ಕೂಡಲೇ ಕಮೆಂಟ್ ಮಾಡಿ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನ್ ಅಬಂಡೆಂಟ್ ಆಗಿ ಬೇಕಾಗಿದೆ ಅಂತ, ಅಂದ್ರೆ ಹೆಚ್ಚುವರಿಯಾಗಿ ನಿಮ್ ಲೈಫಲ್ಲಿ ಏನ್ ಬೇಕಾಗಿದೆ ಅಂತ. ನಾನಿಲ್ಲಿ ಮನಿ ನೋಡ್ತಾ ಇದ್ದೀನಿ, ಲೋಟಸ್ ನೋಡ್ತಾ ಇದ್ದೀನಿ. ಸೊ ನಿಮಗೇನ್ ಬೇಕು, ಆಯ್ತಾ, ಅದನ್ನ ಕಮೆಂಟ್ ಮಾಡಿ ಈ ಕೂಡಲೇ. ಏನು ಅದೇನಾಗಿರ್ಬೋದು, ಮೈ ಲೈಫ್ ಇಸ್ ಅಬಂಡೆಂಟ್ ವಿತ್ ಮನಿ, ಮೈ ಲೈಫ್ ಇಸ್ ಅಬಂಡೆಂಟ್ ವಿತ್ ಲವ್, ಮೈ ಲೈಫ್ ಈಸ್ ಅಬಂಡೆಂಟ್ ವಿತ್ ಲಾಫ್ಟರ್, ಹ್ಯಾಪಿನೆಸ್. ಈ ತರ ನಿಮ್ ಲೈಫಲ್ಲಿ ನೀವ್ ಏನನ್ನ ಹೆಚ್ಚಾಗಿ ನೋಡ್ಬೇಕು ಅಂತ ಇದ್ದೀರಾ, ಆ ತರ ಒಂದು ಆಸೆ ಇಟ್ಕೊಂಡಿದ್ದೀರಾ, ಅದನ್ನ ಈ ಕೂಡಲೇ ಕ್ಲೇಮ್ ಮಾಡಿ. ಯಾಕಂದ್ರೆ ಅದು ಇನ್ಕಮಿಂಗ್ ಅಬಂಡೆನ್ಸ್ ಅಂತ ಬರ್ತಾ ಇದೆ ಇಲ್ಲಿ ನೋಡಿ. Prepare yourself for incoming abundance. Release any mental blocks you may have. In fairyland and human land, there is enough abundance for everyone. ಒಟ್ನಲ್ಲಿ ಏನೋ ಒಂದು ನೀವು ಕ್ಲೇಮ್ ಮಾಡಿದ್ರೆ, ಈ ಕೂಡಲೇ ಕ್ಲೇಮ್ ಮಾಡಿದ್ರೆ ಕಮೆಂಟ್ ನಲ್ಲಿ, ನಿಮ್ಗೆ ಅದು ಆಶೀರ್ವಾದ ಅಂದ್ರೆ ಆ ಬ್ಲೆಸ್ಸಿಂಗ್ ನಿಮ್ಗೆ ಬರುತ್ತೆ. ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಈಗ ಈಗ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಬೇಕು ಅನ್ಸ್ತಾ ಇದೆ ಅದನ್ನ ಕಮೆಂಟ್ ಮಾಡಿ. ಬಿಕಾಸ್ ನೀವ್ ಅದನ್ನ ಕೋರ್ಕೊಳ್ತಾ ಇದ್ದೀರಾ, ಮನಸ್ಸಿಂದ ಕೋರ್ಕೊಳ್ತಾ ಇದ್ದೀರಾ, ಅದ್ ನಿಮ್ಗೆ ಸಿಗುತ್ತೆ. ನೀವ್ ಯಾವ ಒಂದು ವಿಷಯದಲ್ಲಿ ಒಂದು ನರಳುತ್ತಾ ಇದ್ದೀರಾ, ಮೇ ಬಿ ಐ ಕ್ಲೇಮ್ ಅಬಂಡೆನ್ಸ್ ರಿಲೇಟೆಡ್ ಟು ಮೈ ಹೆಲ್ತ್, ಐ ಕ್ಲೇಮ್ ಅಬಂಡೆನ್ಸ್ ಇನ್ ಮೈ ಹೆಲ್ತ್. ಆ ತರ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದನ್ನ ನೀವು ಅಬಂಡೆಂಟ್ ಆಗಿ, ಇದನ್ನ ನನಗೆ ಬೇಕಪ್ಪ, ನಾನು ಒಳ್ಳೆ ಆರೋಗ್ಯ ಬೇಕಪ್ಪ, ಆ ತರ ನೀವು ಕೇಳ್ಕೊಳ್ಳೋದು ಒಂದು ಬ್ಲೆಸ್ಸಿಂಗ್ ಆಗಿ ನಿಮ್ಗೆ ಕೆಲವು ವಾರಗಳಲ್ಲೇ ಹೀಲ್ ಆಗ್ಬಿಡ್ತೀರಾ. ಬಿಕಾಸ್ ಏನೋ ಒಂದು ಬ್ಲಾಕೇಜ್ ಇದೆ ಅಂತ ಬರ್ತಾ ಇದೆ. ಓಕೆ, ಸೊ ಇಂಟ್ರೆಸ್ಟಿಂಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.